ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದೆ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದೆ ನೋಟಿಫಿಕೇಷನ್ ಏನಂದರೆ ರೈಟ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಗಳನ್ನು ಕರೆದಿದ್ದು ನೋಡಿರಿ ಯಾವ ರೀತಿ ಪೋಸ್ಟ್ ಖಾಲಿ ಅದಾವ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ ಪೋಸ್ಟ್ ಯಾವ ರೀತಿ ಅದ ಅಂದ್ರೆ ಟೀಮ್ ಲೀಡ್ರ ಇದು ಯು ಆರ್ ಕ್ಯಾಂಡಿಡೇಟ್ಗೆ ಒಂದು ಹುದ್ದೆ ಖಾಲಿ ಇದೆ. ಅದೇ ರೀತಿ ಟೀಮ್ ಲೀಡರ್ ಸಿವಿಲ್ ಒಳಗೆ 2 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಮೂರನೇ ಹುದ್ದೆ ನೋಡೋದಾದ್ರೆ ನೋಡಿರಿ ಟೀಮ್ ಲೀಡ್ರ MEP ಒಳಗೆ 2 ವೇಕೆನ್ಸಿ ಯು ಆರ್ ಕ್ಯಾಂಡಿಡೇಟ್ಗೆ ಇದೆ. ಇನ್ನು ಟೀಮ್ ಲೀಡ್ರ QC ಒಳಗೆ ಯು ಆರ್ ಕ್ಯಾಂಡಿಡೇಟ್ಗೆ 3 ವೇಕೆನ್ಸಿ ಇದ್ದು OBC ಒಳಗೆ 1 ವೇಕೆನ್ಸಿ ಖಾಲಿ ಐತಿ. ಅಂದರೆ ಟೋಟಲಾಗಿ 4 ವೇಕೆನ್ಸಿಗಳು ಲೀಡರ್ QC ಒಳಗೆ ಐತಿ. ಇನ್ನು ಪ್ರೊಜೆಕ್ಟ್ ಇಂಜಿನಿಯರ್ ಸಿವಿಲ್ ಒಳಗೆ ಯು ಆರ್ ಕ್ಯಾಂಡಿಡೇಟ್ಗೆ 2 ವೇಕೆನ್ಸಿ ಖಾಲಿ ಇದ್ದಾವೆ. ಅಂದರೆ ಟೋಟಲಾಗಿ 2 ವೇಕೆನ್ಸಿ ಪ್ರೊಜೆಕ್ಟ್ ಇಂಜಿನಿಯರಿಂಗ್ ಸಿವಿಲ್ ಒಳಗೆ ಖಾಲಿ ಇದ್ದಾವೆ. ಅದೇ ರೀತಿ ಪ್ರೊಜೆಕ್ಟ್ ಇಂಜಿನಿಯರಿಂಗ್ MEP ಒಳಗೆ 5 ವೇಕೆನ್ಸಿ ಖಾಲಿ ಇದ್ದು 5 ಯು ಆರ್ ಕ್ಯಾಂಡಿಡೇಟ್ಗೆ 1 OBC ಅಭ್ಯರ್ಥಿಗಳಿಗೆ ಟೋಟಲಾಗಿ 6 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದೇ ರೀತಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಹುದ್ದೆ 10 ವೇಕೆನ್ಸಿ ಯು ಆರ್ ಕ್ಯಾಂಡಿಡೇಟ್ಗೆ 2 EWS 5 ವೇಕೆನ್ಸಿಗಳು OBC ಅಭ್ಯರ್ಥಿಗಳಿಗೆ SC 3 ST 1 ಟೋಟಲಾಗಿ 21 ಹುದ್ದೆಗಳು ಸಿವಿಲ್ ಇಂಜಿನಿಯರ್ ಒಳಗೆ ಖಾಲಿ ಐತಿ. ಅದೇ ಜೂನಿಯರ್ ಇಂಜಿನಿಯರಿಂಗ್ MEP ಒಳಗೆ ಯು ಆರ್ ಕ್ಯಾಂಡಿಡೇಟ್ಗೆ 6 ವೇಕೆನ್ಸಿ EWS 1 OBC ಅಭ್ಯರ್ಥಿಗಳಿಗೆ 2 SC 1 ಟೋಟಲಾಗಿ 10 ವೇಕೆನ್ಸಿಗಳು ಖಾಲಿ ಇದ್ದಾವೆ. ನೋಡಿರಿ ಈಗಾಗಲೇ ಅಪ್ಲಿಕೇಶನ್ನ ಪ್ರಾರಂಭವಾಗಿದ್ದು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಏಜ್ ಲಿಮಿಟ್ ಯಾವ ರೀತಿ ಇರ್ತದ್ರೆ ನೋಡಿರಿ 55 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ 26/2/2026 ಒಳಗೆ ಏಜ ಅಪ್ಲೈ ಆಗ್ತದೆ. ಇನ್ನು ಹುದ್ದೆಗಳಿಗೆ ತಕ್ಕಂತೆ ಯಾವ ರೀತಿ ಕ್ವಾಲಿಫಿಕೇಷನ್ ಐತೆ ಅಂದ್ರೆ ನೋಡಿರಿ ಟೀಮ್ ಲೀಡರ್ ಹುದ್ದೆಗೆ ನೋಡಿರಿ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿಯನ್ನು ಸಿವಿಲ್ ಇಂಜಿನಿಯರಿಂಗನ್ನು ಅಭ್ಯರ್ಥಿ ಮುಗಿಸಿರ್ಬೇಕಾಗಿರ್ತದೆ. ಅಭ್ಯರ್ಥಿಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗಿರ್ತದೆ. ನೋಡಿರಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಅಂದ್ರೆ ನೋಡಿರಿ ಅಭ್ಯರ್ಥಿಗೆ ಮಿನಿಮಮ್ 15 ವರ್ಷದ ಎಕ್ಸ್ಪೀರಿಯೆನ್ಸಿನ ಹೈ ರೇಂಜ್ ಬಿಲ್ಡಿಂಗ್ ಮತ್ತು KW ಪ್ರಾಜೆಕ್ಟ್ ವರ್ಕಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಟೀಮ್ ಲೀಡರ್ ಸಿವಿಲ್ ಒಳಗೆ ಇನ್ನು ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ಕ್ವಾಲಿಫಿಕೇಷನನ್ನು ಹೊಂದಿದ್ದು ಇದರಲ್ಲಿ ಕೂಡ ಸೇಮ್ ಕ್ವಾಲಿಫಿಕೇಷನ್ ಹೊಂದಿದ್ದರಿಂದ ಎಕ್ಸ್ಪೀರಿಯೆನ್ಸ್ ಕೂಡ 15 ವರ್ಷಗಳ ಕಾಲ ತನ್ನದೇ ಆದ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ನೀವು ನೋಡಿರಿ ಮೂರನೇ ಹುದ್ದೆ ನೋಡಿರಿ ಟೀಮ್ ಲೀಡರ್ MEP ಒಳಗೆ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಇಕ್ವಿಲೆಂಟ್ ಅಥವಾ ನೋಡಿರಿ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಇಕ್ವಿಲೆಂಟ್ ಯಾವುದೇ ರೀತಿ ಡಿಗ್ರಿ ಮುಗಿಸಿದ ಅಭ್ಯರ್ಥಿಯು ಮಿನಿಮಮ್ 15 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಹೈ ರೇಂಜ್ ಬಿಲ್ಡಿಂಗ್ ಮತ್ತು ಪ್ರಾಜೆಕ್ಟ್ನಲ್ಲಿ ಅಥವಾ KWA ಪ್ರಾಜೆಕ್ಟ್ಸ್ ವಿತ್ ಎಕ್ಸ್ಪೀರಿಯೆನ್ಸ್ ಇನ್ ಹ್ಯಾಂಡ್ಲಿಂಗ್ ಇಂಜಿನಿಯರಿಂಗ್ ಆ್ಯಂಡ್ ಓವರಾಲ್ ಕೋಆರ್ಡಿನೇಷನಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ ಟೀಮ್ ಲೀಡರ್ QC ಒಳಗೆ ಇದು ಕೂಡ ಫುಲ್ ಟೈಮ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗನ್ನು ಕ್ವಾಲಿಫಿಕೇಷನ್ ಹೊಂದಿದ್ದು ಅಭ್ಯರ್ಥಿಯು 15 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ ಪ್ರೊಜೆಕ್ಟ್ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗೆ ಫುಲ್ ಟೈಮ್ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ ಅಂದರೆ ಟೋಟಲಾಗಿ ಈ ಹುದ್ದೆಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದ್ದಾವೆ. ನೋಡಿರಿ ಇದರಲ್ಲಿ ಪ್ರೊಜೆಕ್ಟ್ ಇಂಜಿನಿಯರ್ ಸಿವಿಲ್ ಹುದ್ದೆಗೆ 7 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಅದೇ ರೀತಿ ನೋಡಿರಿ ಪ್ರೊಜೆಕ್ಟ್ ಇಂಜಿನಿಯರಿಂಗ್ MEP ಒಳಗೆ ಅಭ್ಯರ್ಥಿಯು ಫುಲ್ ಟೈಮ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಇಕ್ವಿಲೆಂಟ್ ಡಿಗ್ರಿ ಮಾಡಿದ್ದು ಅಥವಾ ಮೆಕ್ಯಾನಿಕಲ್ನಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿದರೆ ಅಭ್ಯರ್ಥಿಯು 7 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಹುದ್ದೆ ನೋಡಿರಿ ಇದು ಫುಲ್ ಟೈಮ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗನ್ನು ಹೊಂದಿದ ಅಭ್ಯರ್ಥಿಯು 7 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಅದೇ ರೀತಿ ಕೊನೆಯದಾಗಿ ಜೂನಿಯರ್ ಇಂಜಿನಿಯರಿಂಗ್ MEP ಒಳಗೆ ಅಭ್ಯರ್ಥಿಯು ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಅಥವಾ ಡಿಪ್ಲೊಮಾ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಒಳಗೆ ಕ್ವಾಲಿಫಿಕೇಷನ್ ಮುಗಿಸಿದ್ದು ಅಭ್ಯರ್ಥಿಯು ಮಿನಿಮಮ್ 7 ವರ್ಷ ಎಕ್ಸ್ಪೀರಿಯೆನ್ಸ್ ಡಿಪ್ಲೊಮಾ ಹೋಲ್ಡರ್ ಮತ್ತು 5 ವರ್ಷ ಡಿಗ್ರಿ ಹೋಲ್ಡರ್ಸ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿತ್ ಸ್ಪೆಸಿಫಿಕ್ ಎಕ್ಸ್ಪೀರಿಯೆನ್ಸನ್ನು ರಿಲೆವೆಂಟ್ ಪ್ರಾಜೆಕ್ಟಲ್ಲಿ ಅಭ್ಯರ್ಥಿ ನೋಡಿರಿ ಬಿಲ್ಡಿಂಗ್ ಅಥವಾ ವಾಟರ್ ಸಪ್ಲೈ ಸೋರ್ಸ್ ಪ್ರೊಟೆಕ್ಷನ್ ವರ್ಕ್ಸ ವಾಟರ್ ಬೇಸ್ನಲ್ಲಿ ಅಭ್ಯರ್ಥಿ ವರ್ಕ್ ಎಕ್ಸ್ಪೀರಿಯೆನ್ಸನ್ನು 7 ವರ್ಷ ಹೊಂದಿರಬೇಕಾಗಿರ್ತದೆ. ನೋಡಿರಿ 55 ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು
ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಂದ್ರೆ ನೋಡಿರಿ, ಏಜ್ ರಿಲ್ಯಾಕ್ಸೇಷನ್ಸ್ ಅಪ್ಲೈ ಮಾಡುವ ಮೂಲಕ ನೀವು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ ಯಾವ ರೀತಿ ಅಂದ್ರೆ ಕ್ಯಾಟಗರಿ ವೈಸ SC ST ಅಭ್ಯರ್ಥಿಗಳಾಗಿದ್ದರೆ ನೀವು 5 ವರ್ಷದವರೆಗೂ ಅಂದರೆ 55+5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸನ್ನು ನೀಡಿರ್ತಾರೆ. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅದೇ ರೀತಿ ಬೆಂಚ್ ಮಾರ್ಕ್ ಅಂದರೆ PWBD ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸನ್ನು ಅಪ್ಲೈ ಮಾಡಿರ್ತಾರೆ. ಇನ್ನು ಈ ಹುದ್ದೆಗೆ ನಾವು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ನೋಡಿರಿ, ಅಭ್ಯರ್ಥಿಯನ್ನು ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೊಳಾಗ್ತದೆ. ನೋಡಿರಿ ಯಾವ ರೀತಿ ಅಂತಂದ್ರೆ ಇಂಟರ್ವ್ಯೂ ಒಳಗೆ ಇಂಟರ್ವ್ಯೂನ 100% ತೆಗೆದುಕೊಡ್ತಾರೆ. ಅದರಲ್ಲಿ ಟೆಕ್ನಿಕಲ್ ಮತ್ತು ಪ್ರೊಫೆಷನ್ಸಿ 65% ಕ್ವಶನ್ಸನ್ನು ಕೇಳಿದ್ರೆ, ಇನ್ನು 35% ಅಭ್ಯರ್ಥಿಯ ಪರ್ಸನಾಲಿಟಿ, ಕಮ್ಯುನಿಕೇಷನ್ನ ಮತ್ತು ಕಾಂಪಿಟೆನ್ಸಿ ಬಗ್ಗೆ ಅಭ್ಯರ್ಥಿಯ ಟೋಟಲಾಗಿ 100% ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೊಳಾಗ್ತದೆ. ಇನ್ನು ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಇರ್ತದೆ ನೋಡಿರಿ ಮೊದಲೇ ಹುದ್ದೆಗೆ 70,000ದಿಂದ 2 ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತೆ. ಅದೇ ರೀತಿ 50,000ದಿಂದ 1,60,000ವರೆಗೂ ಸ್ಯಾಲ್ರಿ ಇರ್ತದೆ. ನೋಡಿರಿ ಅಭ್ಯರ್ಥಿಗಳಿಗೆ ಲೀವ್ಸ್ ಇರ್ತಾವೆ, ಮೆಟರ್ನರಿ ಲೀವ್ ಇರ್ತಾವೆ, ಮೆಡಿಕಲ್ ಫೆಸಿಲಿಟಿ ಇರುತ್ತೆ, ಇನ್ನು ಆಕ್ಸಿಡೆಂಟ್ ಅಥವಾ ಡೆತ್ ಇನ್ಶೂರೆನ್ಸ್ ಇರ್ತಾವೆ, ಇನ್ನು ಲೀವ್ ಎನ್ಸೇಜ್ಮೆಂಟ್ ಇರುತ್ತೆ. ಇವು ಹುದ್ದೆಗೆ ಸಿಗುವಂಥ ಸವಲತ್ತುಗಳು. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅಂದರೆ ಜನರಲ್ಲ OBC ಕ್ಯಾಂಡಿಡೇಟ್ಗೆ ಇರುವುದಿಲ್ಲ, ಮತ್ತು EWS SC ST PWBD ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೋಡಿರಿ ಅಪ್ಲಿಕೇಶನನ್ನು ನೀವು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡಿರಿ, www.rights.comಗೆ ಹೋಗಿ ನಿಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮೊದಲೇದಾಗೆ ನೋಡಿರಿ ಇಂಟರ್ವ್ಯೂ ಡೇಟ್ ಕೂಡ ಅನೌನ್ಸ್ ಮಾಡ್ಯಾರ. ನೋಡಿರಿ ಯಾವ ರೀತಿ ಅಂದ್ರೆ 23/2/2026 ಮತ್ತು 24/2/2026 ರೈಟ್ಸ್ ಲಿಮಿಟೆಡ್ ಶಿಕಾರಿ ಪ್ಲಾಟ್ ನಂಬರ್ ಚೌಕ್ ಮೆಟ್ರೋ ಸ್ಟೇಷನ್ ಗುರುಗ್ರಾಮ್ ಒಳಗೆ ಹರಿಯಾಣದಾಗ ಇರುತ್ತೆ. ಅದೇ ರೀತಿ 25/2/2026 ಮತ್ತು 27/2/2026 ಇದು ತಿರುವನಂತಪುರ ಕೇರಳದಲ್ಲಿ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ನೋಡಿರಿ 22/1/2026 ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 26 ಫೆಬ್ರವರಿ 2026ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಯಾರು ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.